ಇದು ನಿಜ. ಅದು ಒಂದೊಂದ್ಸತಿ ಹಾಸ್ಯ ಬೆಳಗ್ಗೆ ಎಲ್ಲೋ ಒಂದ್ಸತಿ ಜ್ಞಾಪಿಸ್ಕೊಂಡಾಗ ಎಲ್ಲನೂ ಇವರು ಪ್ರಾಣೇಶ್ ಹಾಸ್ಯ ಮಾಡ್ತಾರಲ್ಲ, ಆ ಥರ ಒಂದು ಹಾಸ್ಯಗಳು ಬರ್ತಾ ಇರುತ್ತೆ. ಅಥವಾ ಇವರು ಚಿಕ್ಕಮಗಳೂರು ಅವರು ಕಣ್ಣನ್ನವರು ಪ್ರಾಸಗಳು ಬರುತ್ತೆ, ಹೀಗೆ ಬರ್ತಾ ಇರುತ್ತೆ ಏನೇನಾದ್ರು. ಆಗ ಅನ್ಕೊಳ್ತೀನಿ ಎಲ್ಲ ಒಟ್ಟೊಟ್ಟಿಗೆ ಯೋಚನೆ ಮಾಡ್ತಾ ಇರೋದು ಅಥವಾ ಅವ್ರು ಯೋಚನೆ ಮಾಡ್ತಾ ಇರೋದು, ಹೀಗೆ ಒಬ್ಬೊಬ್ರದ್ದು ಯಾವ ರೀತಿ ಅದು ಓಡಾಡುತ್ತೆ ಒಂದು ಮನಸ್ಸಿಂದ ಇನ್ನೊಂದು ಮನಸ್ಸಿಗೆ ಅಂತ ಬಹಳ ಆಶ್ಚರ್ಯ ಆಗುತ್ತೆ. ಮೊನ್ನೆ ಅದೇ ಮಾಡ್ತಾ ಇದ್ದೆ ನಾನು, ಯಾರ ಜೊತೆ ಮಾತಾಡ್ತಿದ್ದಾಗ ನಿನ್ನೆದು ಭೂತ, ನಾಳೆದು ಪ್ರೇತ, ಇವತ್ತಿಂದು ಮನಸ್ಸು ಗಬ್ಬುನಾಥ, ಇದ್ರ ಮೇಲೆ ಜೀವನ ಮಾಡಿದ್ರೆ ನಿಮ್ ಜೀವನ ಗೋತ ಅಂತ. ಎಲ್ಲಿಂದ ಬಂದಿದ್ದು ಗೊತ್ತಿಲ್ಲ. ಅವಾಗ ಜ್ಞಾಪಿಸ್ಕೊಂಡೆ ನಾನು ಕಣ್ಣನ್ನವ್ರನ್ನ, ಪ್ರಾಸವಾಗಿ ಮಾತಾಡ್ತಾರಲ್ಲ. ಹೀಗೆ ಎಷ್ಟೋ ಜೀವನದಲ್ಲಿ ತುಂಬಾ ಜನ ಇನ್ಫ್ಲೂಯೆನ್ಸ್ ಮಾಡ್ತಾರೆ ನಮ್ಮನ್ನ. ನಾವು ಎಷ್ಟು ಒಳಗಡೆ ಹೋಗಿರುತ್ತೆ ಅಂದ್ರೆ ನಾವೇ ಅವ್ರ ತರ ಆಗ್ಬಿಡ್ತೀವಿ ಎಷ್ಟೋ ಸತಿ. ತುಂಬಾ ಚೆನ್ನಾಗಿರುತ್ತೆ ಜೀವನ ರೂಪಿಸ್